ಹಾಯ್ ನಮಸ್ತೆ. ಮನೆ ತಿಂಡಿ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಬಾಳೆಕಾಯಿ ಚಿಪ್ಸ್ ಮಾಡುವ ಅಂತ ಬಂದಿದ್ದೇನೆ. ನಿನ್ನೆ ನಾನು ಮಾರ್ಕೆಟಿಗೆ ಹೋಗಿದ್ದೆ, ಹಾಗೆ ಅಲ್ಲಿ ಒಳ್ಳೆ ಬಾಳೆಕಾಯಿ ಸಿಕ್ತು, ನೇಂದ್ರ ಬಾಳೆಕಾಯಿ. ಅದನ್ನು ತಗೊಂಡು ಬಂದಿದ್ದೇನೆ. ಹಾಗೆ ಇವತ್ತು ಚಿಪ್ಸ್ ಮಾಡಲಿಕ್ಕೆ ಅಂತ ಹೇಳಿ ನಮ್ಮ ಮನೆಯವರು ಬಾಳೆಕಾಯಿಯನ್ನೆಲ್ಲ ಚೆನ್ನಾಗಿ ತೊಳಿತಾ ಇದ್ದಾರೆ. ಹಾಗೆ ಎಲ್ಲ ಟೈಮಿಗೆ ನೇಂದ್ರ ಬಾಳೆಹಣ್ಣು ಸಿಕ್ಕುವುದಿಲ್ಲ ಅಂಗಡಿಯಲ್ಲಿ, ಫ್ರೈ ಮಾಡಿದೆಲ್ಲ ಸಿಗ್ತದೆ. ಹಾಗೆ ಊರಿದು ಬಾಳೆಕಾಯಿ ಸಿಗುವಾಗ ತಗೊಂಡ್ರೆ ಆಯಿತು. ಹಾಗೆ ನಾನು ಮೊನ್ನೆ ಹೋಗಿರುವಾಗ ಒಳ್ಳೆ ಬಾಳೆಕಾಯಿ ಕಂಡೆ, ಹಾಗೆ ನಾನು ತಗೊಂಡು ಬಂದದ್ದು. ನೋಡಿ, ತೊಳೆದೆಲ್ಲ ಆಗಿದೆ. ನೇಂದ್ರ ಬಾಳೆಕಾಯಿ ಕಾಯಿ ಚಿಪ್ಸ್ ಮಾಡಲಿಕ್ಕೆ ಹಣ್ಣಾದರೆ ಅಷ್ಟು ಒಳ್ಳೆಯಾಗಲ್ಲ, ಕಾಯಿದು ಚೆನ್ನಾಗಿತ್ತು. ಸಿಪ್ಪೆಗೆ ನೋಡಿ, ಒಳಗೆ ಪೆಟ್ಟಾಗದ ರೀತಿಯಲ್ಲಿ ಇದರ ಸಿಪ್ಪೆಯನ್ನು ತೆಗಿಬೇಕು. ಈ ದಾರೆ ಉಂಟಲ್ಲ, ಆ ದಾರೆಗೆ ಕೀಟ ಹಾಕಿದರೆ ಚಂದ ಮಾಡಿ ಎಳಿಲಿಕ್ಕೆ ಆಗ್ತದೆ. ಒಳಗೆಗೆ ಪೆಟ್ಟಾಗಬಾರ್ದು, ಸ್ವಲ್ಪ ಚೂರಿಯ ತುದಿಯಿಂದ ಗೀಟ್ ಹಾಕ್ಕೊಟ್ರೆ ಅದು ಬಿಟ್ಟು ಬರ್ತದೆ. ನೋಡಿ, ದಾರೆ ಹಾಕಿದ ಕೂಡಲೇ ಚಂದ ಬಿಡ್ತದೆ. ಬಿಟ್ಟ ಕೂಡಲೇ ಅದನ್ನು ಚಂದ ಮಾಡಿ ತೊಳಕಿಸ್ಬೋದು. ಒಳಗಿನ ಕಾಯಿಗೆ ಪೆಟ್ಟಾಗದಂತೆ ಆ ಸಿಪ್ಪೆಯನ್ನು ತೆಗಿಬೇಕು. ನೋಡಿ, ಅಲ್ಲದ್ರೆ ಅದು ಹುಡಿ ಹುಡಿ ಆಗ್ತದೆ ಚಿಪ್ಸು. ಹೀಗೆ ತೆಗ್ದರೆ ನೋಡಿ, ಈ ಥರ ಗೀಟ್ ಹಾಕಿದರೆ ಬೇಗ ಬರ್ತದೆ. ನೋಡಿ, ಚಂದ ಬಿಡ್ತದೆ. ಒಳ್ಳೆ ಬೆಳಬೇಕು ನೇಂದ್ರ ಬಾಳೆಕಾಯಿ, ಅದಕ್ಕೆ ಬಿಡುತ್ತಿಲ್ಲ. ಈಗ ಎಷ್ಟು ಚೆಂದ ಬಂತು. ಹೀಗೆ ಹಾಕಿಡಬೇಕು, ಇಲ್ಲಾದರೆ ಕಪ್ಪಾಗ್ತದೆ. ಅದಕ್ಕೋಸ್ಕರ ನೀರಲ್ಲಿ ಹಾಕಿ ಇಡ್ತೀವಿ. ನಾವು ಮನೆಯಲ್ಲೇ ಚಿಪ್ಸ್ ಮಾಡಿಕೊಂಡ್ರೆ ಒಳ್ಳೆ ರುಚಿಯಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ನಮಗೆ ಬೇಕರಿಂದೆಲ್ಲ ತಂದರೆ ಯಾವಾಗ ಕಾಯ್ತದೆ ಎಣ್ಣೆಯಲ್ಲಿ ಪುನಃ ಪುನಃ ಕಾಯ್ತಾರೆ. ಇದು ಹಾಗೆ. ಮತ್ತು ನಾವು ಮನೆಯಲ್ಲಿ ತೆಂಗಿನ ಎಣ್ಣೆಯಲ್ಲೇ ಮಾಡ್ತೀವಿ. ನಮಗೆ ಸ್ವಲ್ಪ ತೆಂಗಿನ ಮರ ಇರೋ ಕಾರಣ ತೆಂಗಿನ ಎಣ್ಣೆ ಬೇಕಾದರೆ ಸಿಗ್ತದೆ. ಈಗ ಚಿಪ್ಸ್ ಮಾಡುವಾಗ ಹಾಕಲಿಕ್ಕೆ ಉಪ್ಪು ನೀರನ್ನು ರೆಡಿ ಮಾಡ್ತಾ ಇದ್ದೇನೆ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ, ಹಾಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೇನೆ. ನಿಮ್ಮ ಹತ್ರ ಹುಡಿ ಉಪ್ಪಿದ್ರೆ ಹಾಕ್ಕೊಳ್ಬೋದು. ಮತ್ತು ಕಲರಿಗೆ ಬೇಕಾದರೆ ಅರಶಿನ ಹುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಚಿಪ್ಸ್ ಮಾಡಲಿಕ್ಕೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ. ಈಗ ನೋಡಿ, ಎಣ್ಣೆ ಎಲ್ಲ ಬಿಸಿಯಾಗಿದೆ. ಹಾಗೆ ನಾನು ಬಾಳೆಕಾಯಿಯನ್ನು ಸ್ಲೈಸ್ ಮಾಡಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ನಾನು ಹಾಕುವ ವಿಡಿಯೋ ತಕ್ಷಣ ನಿಮಗೆ ನೋಡ್ಬೋದು. ಹಾಗೆ ನೋಡಿ, ಚಿಪ್ಸ್ ಎಲ್ಲ ಕಾದಿದೆ. ನೋಡಿ, ಅದರಲ್ಲಿ ಬಬಲ್ಸ್ ಎಲ್ಲ ಬರ್ತಾ ಇತ್ತಲ್ಲ, ಈಗ ಅದೆಲ್ಲ ಬರೋದಿಲ್ಲ. ನೋಡಿ, ಚಿಪ್ಸ್ ಕಾದಿದೆ ಅಂತ ಅರ್ಥ. ಈಗ ನಾವು ಉಪ್ಪು ನೀರನ್ನು ಹಾಕಿ ಚಿಪ್ಸನ್ನು ತೆಗಿಬೇಕು. ಇಲ್ಲಿ ನಾನು ಉಪ್ಪು ನೀರನ್ನು ಹಾಕಿದ್ದೇನೆ, ಮಾತ್ರ ಅದರ ವಿಡಿಯೋ ಮಿಸ್ ಆಗಿದೆ. ನಾನೀಗ ಚಿಪ್ಸನ್ನೇ ಎಣ್ಣೆಯಿಂದ ತೆಗಿತಾ ಇದ್ದೇನೆ. ನೋಡ್ಬೋದು ನೀವಿಲ್ಲಿ. ಅದು ಅಷ್ಟು ಕತ್ತಲಾದ ಕಾರಣ ಅಷ್ಟು ಕ್ಲಾರಿಟಿ ಸಿಗೋದಿಲ್ಲ. ಹಾಗೆ 2ನೇ ಸಲ ನಾನು ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆಗೆ ಬಾಳೆಕಾಯಿಯನ್ನು. ನೋಡ್ಬೋದು ನೀವಿಲ್ಲಿ. ನೋಡಿ, ಎಲ್ಲ ಚಿಪ್ಸ್ ಎಲ್ಲ ಮಾಡಿ ಆಗಿದೆ. ಎಲ್ಲ ಚಿಪ್ಸ್ ಮಾಡಿ ಸಹ ಆಯಿತು, ಅರ್ಧ ತಿಂದು ಸಹ ಆಯಿತು. ಈಗ ಬಾಕಿ ಇದ್ದ ಚಿಪ್ಸನ್ನು ತೋರಿಸ್ತಾ ಇದ್ದೇನೆ ನಾನು. ಹಾಗೆ ಚಿಪ್ಸ್ ಚೆನ್ನಾಗಿ ಬಂದಿದೆ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಚಿಪ್ಸ್ ಎಲ್ಲ ರೆಡಿಯಾಗಿದೆ. ಹಾಗೆ ನಮ್ಮ ಮನೆಯಲ್ಲಿ ಖಾರ ಚಿಪ್ಸ್ ಬೇಕು ಅಂತ ಮಕ್ಕಳು ಹೇಳಿದರು. ಹಾಗೆ ನಾನು ಸ್ವಲ್ಪ ಖಾರ ಚಿಪ್ಸನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಮೆಣಸಿನ ಹುಡಿ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ಖಾರ ಚಿಪ್ಸ್ ರೆಡಿಯಾಗಿದೆ. ಹಾಗೆ ಸ್ವಲ್ಪ ಚಪ್ಪೆ ಚಿಪ್ಸು. ಹಾಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದ.